ಸಾನು ರೂಮಿಗೆ ಬಂದು ಫ್ರೆಶ್ ಆಗಿ ಬೆಡ್ ಮೇಲೆ ಕೂತು ತನ್ನ ಮೊಬೈಲ್ ನೋಡ್ತಿರ್ತಾಳೆ. ರಾಮ ಅವಳ ಪಕ್ಕ ಕೂತು, ಕಂದ ನೀನು ಅವ್ರು ಹೇಳಿದ್ದು ಕೇಳೋ ಅವಶ್ಯಕತೆ ಇತ್ತಾ? ಸಾನು ಮೊಬೈಲ್ ನೋಡ್ತಾ, ಯಾರು ಹೇಳಿದ್ರ ಬಗ್ಗೆ? ರಾಮ್ ಕೋಪದಲ್ಲಿ ಅತ್ತೆ ಹೇಳಿದ್ರ ಬಗ್ಗೆ ಅಂತ ಅಸಮಾಧಾನದಲ್ಲಿ ಕೇಳ್ತಾನೆ. ಸಾನು ರಾಮ್ ಕಡೆ ನೋಡಿ, ರಾಮ್ ನೀವು ಹೇಳಿದ್ರಿ ಅಲ್ವಾ ನಿಮ್ಮ ಅತ್ತೆ ಅಂತ. ಅಲ್ಲಿಗೆ ಮುಗೀತು. ಸಾನು ರಾಮ್ ಕೈ ಹಿಡ್ಕೊಂಡು, ರಾಮ್ ಅವರಿಗೆ ಹರ್ಟ್ ಮಾಡಿದ್ರೆ ಅಜ್ಜಿಗೆ ಬೇಜಾರಾಗುತ್ತೆ, ಸೊ ಅವರು ಇಲ್ಲಿರೋ ತನಕ ನಾವು ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ರಾಮ್ ಅವಳಿಗೆ ಏನು ಹೇಳಿದೆ, ಅವಳ ಕೈ ಬೆರಳಲ್ಲಿ ಆಟ ಆಡ್ತಿರ್ತಾನೆ. ಸಾನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು, ರಾಮ್ ತಾನಿಯ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ರಾಮ್ ಸಾನು ಕೈ ಬಿಟ್ಟು ಅವಳ ಮುಖ ನೋಡ್ತಾನೆ. ಸಾನು ರಾಮ್ ಕೂಡ ಉತ್ತರಕ್ಕೆ ಕಾಯ್ತಿರ್ತಾಳೆ. ರಾಮ್ ಅವಳನ್ನೇ ಸೀರಿಯಸ್ ಆಗಿ ನೋಡ್ತಕ್ಕಂಥ, ಡೈರೆಕ್ಟ್ ವಿಷಯಕ್ಕೆ ಬಾ, ನಂಗೆ ಸುತ್ತಿ ಬಳಸಿ ಕೇಳೋದು ಇಷ್ಟ ಆಗಲ್ಲ. ನೀನು ಏನು ಕೇಳಬೇಕು ಅದನ್ನೇ ಡೈರೆಕ್ಟಾಗಿ ನನ್ನ ಹತ್ರನೇ ಕೇಳು. ಸಾನು ಒಂದು ನಿಟ್ಟಿಸಿರು ಬಿಟ್ಟು, ರಾಮ್ ನನಗೆ ನಿಮ್ಮ ಮೇಲೆ ಅನುಮಾನ ಅಂತ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಅಷ್ಟೇ. ಕಂದ ಸುಮ್ಮನೆ ಪೀಠಿಗೆ ಹಾಕ್ಬೇಡ, ವಿಷಯಕ್ಕೆ ಬಾ. ಸಾನು ಕೇಳೋ ಬೇಡವೋ ಅಂತ ಹಿಂಜರಿಯುತ್ತಾ ಕೆಳಗೆ, ರಾಧಾ ಆಂಟಿ ಹೇಳಿದ್ರಲ್ವಾ ಅವ್ರ ಮಗಳು ಇರೋ ಜಾಗದಲ್ಲಿ ನಾನಿದ್ದೀನಿ ಅಂತ, ಅದು ನಿಜಾನಾ? ಕಂದ ಅದು ಅವ್ರ ಆಸೆ ಆಗಿತ್ತು. ಅತ್ತೆ ಮತ್ತು ಅಜ್ಜಿಗೆ ನಾನು ತಾನಿಯನ್ನ ಮದುವೆ ಆಗಬೇಕು ಅಂತ ಆಸೆ ಇತ್ತು, ಆದರೆ ಮನೆಯವರಿಗೆ ತಾನೇ ಈ ಮನೆ ಸೊಸೆ ಆಗೋದು ಇಷ್ಟ ಇರಲಿಲ್ಲ. ಅಮ್ಮನಿಗಂತೂ ಅವಳು ಅಂದರೆ ಸ್ವಲ್ಪ ದೂರ. ಮತ್ತು ನಿಮಗೆ ರಾಮ್ ಅಂತ ಸಾನು ಸಡನ್ನಾಗಿ ಕೇಳ್ತಾಳೆ. ರಾಮ್ ಸಾನನ್ನ ಗುರಾಯಿಸುತ್ತಾ, ನನಗೂ ಏನು ಅವಳು ಇಷ್ಟ ಇಲ್ಲ. ಮೊದಲು ಅತ್ತೆ ಮಗಳು ಅಂತ ಅಷ್ಟೇ ಮಾತಾಡ್ತಾ ಇದ್ದೆ, ಆಮೇಲೆ ಅದು ಕೂಡ ಇಲ್ಲ. ಅತ್ತೆ ತಾನೇ ಜೊತೆ ಮದುವೆ ಬಗ್ಗೆ ಮಾತಾಡಿದಾಗ ಡ್ಯಾಡ್ ಒಂದು ಕ್ಷಣ ಕೂಡ ಯೋಚನೆ ಮಾಡಿದ್ರೆ ಬೇಡ ಅಂತ ಹೇಳಿದ್ರು. ತಾನೇ ಯಾವತ್ತೂ ನಮ್ಮ ಮನೆಗೆ ಸೂಟ್ ಆಗಲ್ಲ, ಯಾಕಂದರೆ ಅವಳಿಗೆ ಬರೀ ಪಾರ್ಟಿ ಫ್ರೆಂಡ್ಸ್ ಇಷ್ಟೇ ಗೊತ್ತಿರೋದು. ಅದೇ ಅಲ್ಲದೆ ಅವಳು ಮಾಡಿದ ಕೆಲಸ ಮನೆಯವ್ರಿಗೆ ಅವಳ ಮೇಲೆ ಬೇಜಾರಾಗೋ ಥರ ಆಯಿತು. ತಾನೇ ಏನು ಕೆಲಸ ಮಾಡಿದ್ದು ರಾಮ್ ಒಂದು ನಿಟ್ಟಿಸಿರು ಬಿಟ್ಟು, ಒಂದು ಪಾರ್ಟಿ ಅಲ್ಲಿ ನನಗೆ ಜ್ಯೂಸಲ್ಲಿ ಮತ್ತೊಬ್ಬರು ಟ್ಯಾಬ್ಲೆಟ್ ಹಾಕಿ ಕೊಡಿಸಿದ್ಲು. ಸಾನು ರಾಮ್ ಕೈ ಹಿಡಿದು, ಆಮೇಲೆ ಏನಾಯಿತು? ಸಾನು ಕಡೆ ನೋಡ್ತಾ, ಏನಿಲ್ಲ, ಬಾಬಾ ಮೊದಲು ಇಂದ ಅವಳ ಮೇಲೆ ಡೌಟ್ ಇತ್ತು. ಅವನು ಬಂದು ನನ್ನ ಅಲ್ಲಿಂದ ಕರ್ಕೊಂಡು ಹೋದ. ಆಮೇಲೆ ಮನೆಯವ್ರಿಗೆ ವಿಷಯ ಗೊತ್ತಾಯಿತು. ನಾನು ಆಗಲಿ ಬಾಬಾ ಆಗಲಿ ಮನೇಲಿ ವಿಷಯ ಹೇಳಿಲ್ಲ, ಆದರೂ ಡ್ಯಾಡ್ಗೆ ಯಾರು ಹೇಳಿ ಮನೇಲಿ ಗಲಾಟೆ ಆಯಿತು. ಅವಾಗಿಂದ ಡ್ಯಾಡ್ ಮತ್ತು ಅತ್ತೆ ಜಾಸ್ತಿ ಮಾತಾಡಲ್ಲ. ತಾನೇ ತಪ್ಪು ಮಾಡಿದ್ರೆ ಮಾವ ಯಾಕೆ ಆಂಟಿ ಹತ್ರ ಮಾತಾಡಲ್ಲ? ರಾಮ್ ಸಾನು ಹೆಗಲ ಮೇಲೆ ಕೈ ಹಾಕ್ತಾ, ಯಾಕಂದರೆ ಹಾಗೆ ಮಾಡೋಕ್ಕೆ ಹೇಳಿದ್ದೆ ಅತ್ತೆ, ಅದಕ್ಕೆ. ಸಾನು ಆಶ್ಚರ್ಯದಿಂದ ಏನೋ ಅಂತ ದೊಡ್ಡದಾಗಿ ಕಂಡುಬಿಡ್ತಾಳೆ. ಏನು ಆಂಟಿ ಹೀಗೆಲ್ಲ ಮಾಡೋಕ್ಕೆ ಹೇಳಿದ್ರೆ ನಂಗೆ ನಂಬಿಕೆನೇ ಬರ್ತಿಲ್ಲ. ಸಾನು ರಾಮ್ನ ತಪ್ಪಿಕೊಟ್ಟು, ರಾಮ್ ನಮ್ಮನ್ನು ಯಾರೂ ದೂರ ಮಾಡಲ್ಲ ಅಲ್ವಾ? ಯಾರೂ ನಮ್ಮ ನಡುವೆ ಬರಲ್ಲ ಅಲ್ವಾ? ರಾಮ್ ಸಾನು ಮುಖಾನ ಬೊಗಸೆಯಲ್ಲಿ ಹಿಡಿದು, ಇಲ್ಲ ಕಂದ, ಯಾರೂ ಬರಲ್ಲ. ಈ ರಾಮ್ಗೆ ಸಾನ್ವಿನೇ ಹೇಳ್ತಿ ಆಯಿತಾ? ನೀನೇನು ಯೋಚನೆ ಮಾಡಬೇಡ, ನಮ್ಮ ನಡುವೆ ಯಾರೂ ಬರಲ್ಲ. ಯಾರು ಬರೋದಕ್ಕೆ ರಾಮ್ ಬಿಡಲ್ಲ, ಓಕೆ? ಸಾನು ಹೂ ಅಂತ ತಲೆ ಆಡಿಸ್ತಾಳೆ. ಸರಿ ಕಂದ, ಆವಾಗಲೇ ಟೈಮ್ ಆಯಿತು, ಬಾ ಮಲಗೋಣ ಅಂತ ರಾಮ್ ಮಲಗಿ ಸಾನುನ ತಾನು ಎದೆ ಮೇಲೆ ಮಲಗಿಸ್ಕೊಳ್ತಾನೆ. ಸೂರ್ಯ ಇಂದಿನ ಹಾಗೆ ತನ್ನ ಕೆಲಸಕ್ಕೆ ಹಾಜರಿ ಆಗಿರ್ತಾನೆ. ಇವತ್ತು ಮೊದಲು ಸಾನುಗೆ ಎಚ್ಚರ ಆಗಿರುತ್ತೆ. ಸಾನು ಒಮ್ಮೆ ರಾಮ್ ಮುಖ ನೋಡಿ ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋಗ್ತಾಳೆ. ಸಾನು ಫ್ರೆಶ್ ಆಗಿ ಬರೋದ್ರ ಒಳಗಡೆ ಎದ್ದು ಕೂತಿರ್ತಾನೆ. ರಾಮ್ನ ನೋಡಿದ ಸಾನು, ಗುಡ್ ಮಾರ್ನಿಂಗ್ ರಾಮ್. ರಾಮ್ ಸಾನುನ ನೋಡಿ ನಗ್ತಾ, ಗುಡ್ ಮಾರ್ನಿಂಗ್ ಕಂದ, ಇವತ್ತು ಬೇಗ ಎದ್ದಿದೆಯಾ? ಹ್ಞೂ ರಾಮ್, ಇವತ್ತು ಬ್ರೇಕ್ಫಾಸ್ಟ್ ನಾನೇ ಮಾಡಬೇಕು. ಹ್ಞೂ ಅಂತ ತಲೆ ಆಡಿಸಿ, ಸರಿ ಕಂದ, ಅಮ್ಮ ಮತ್ತು ಚಿಕ್ಕಿಗೆ ಹೆಲ್ಪ್ ಒಬ್ಬಳೇ ಮಾಡೋಕ್ಕೆ ಹೋಗಬೇಡ. ಸಾನು ಸುಮ್ಮನೆ ಹ್ಞೂ ಅಂತ ತಲೆ ಆಡಿಸಿ ಬಾಲ್ಕನಿಗೆ ಹೋಗ್ತಾಳೆ ಯೋಗ ಮಾಡಲು. ರಾಮ್ ಫ್ರೆಶ್ ಆಗಿ ಜಾಗಿಂಗ್ಗೆ ಹೋಗ್ತಾನೆ. ಸಾನು ತನ್ನ ಯೋಗ ಧ್ಯಾನ ಮುಗಿಸಿ ಸ್ನಾನ ಮಾಡಿ ಕೆಳಗೆ ಬರೋಕೆ 7 ಗಂಟೆ ಆಗಿರುತ್ತೆ. ಸಾನು ಕೆಳಗಡೆ ಬಂದು ಸೀದಾ ಕಿಚನ್ಗೆ ಹೋಗ್ತಾಳೆ. ಅಲ್ಲಿ ಲಕ್ಷ್ಮಿ ಮತ್ತು ಪವಿತ್ರ ಇರ್ತಾರೆ. ಗುಡ್ ಮಾರ್ನಿಂಗ್ ಅಂತ ಸಾನು ಪವಿತ್ರ ಅವರನ್ನು ತಪ್ಕೊಳ್ತಾಳೆ. ಪವಿತ್ರ ಮತ್ತು ಲಕ್ಷ್ಮಿ ಒಟ್ಟಿಗೆ ಗುಡ್ ಮಾರ್ನಿಂಗ್ ಸಾನು ಅಂತ ಹೇಳ್ತಾರೆ. ಲಕ್ಷ್ಮಿ ಅವರು ಸಾನುಗೆ ಜ್ಯೂಸ್ ಕೊಟ್ಟು, ಸಾನು ಮೊದಲು ಜ್ಯೂಸ್ ಕುಡಿ ನೀನು ಅಂತ ಅವಳಿಗೆ ಕೊಡ್ತಾರೆ. ಸಾನು ನಗ್ತಾ ಜ್ಯೂಸ್ ತೊಗೊಂಡು ಅಲ್ಲೇ ಸ್ಲೋಪ್ ಮೇಲೆ ಕೂತ್ಕೊಳ್ತಾಳೆ. ಸಾನು ಜ್ಯೂಸ್ ಕುಡಿತಿರ್ಬೇಕಾದ್ರೆ ರಾಧಾ ಅವರು ಕಿಚನಿಗೆ ಬರ್ತಾಳೆ. ಏನಮ್ಮ ಸಾನು, ನೀನೊಬ್ಬಳೇ ಜ್ಯೂಸ್ ಕುಡಿತೀಯಾ ಅಥವಾ ನಮಗೆ ಕಾಫಿ ಕೂಡ ಕೊಡ್ತೀಯಾ? ಮನೆ ಸೊಸೆ ಆದವಳು ಮೊದಲು ಮನೆಯವ್ರಿಗೆ ಊಟ ತಿಂಡಿ ಕಡೆ ಗಮನ ಕೊಡಬೇಕು, ಅದು ಬಿಟ್ಟು ತಾನು ಮೊದಲು ತಿನ್ನೋದಲ್ಲ. ಸಾನುಗೆ ಅವ್ರ ಮಾತು ಕೇಳಿ ಬೇಜಾರಾಗಿರುತ್ತೆ. ಸಾನುಗೆ ಇದುವರೆಗೂ ಯಾರೂ ಆ ಥರ ಮಾತು ಹೇಳಿರಲ್ಲ. ಸಾನು ಅವಳ ಮನೇಲಿ ರಾಜಕುಮಾರಿ ಹಾಗೆ ಇದ್ದವಳು. ಗಂಡನ ಮನೇಲಿ ಕೂಡ ಎಲ್ಲ ಹಾಗೆ ನೋಡ್ಕೊಳ್ತಾ ಇದ್ರು. ಇವಾಗ ರಾಧಾ ಹಾಗೆ ಹೇಳಿದ ಕೇಳಿ ಬೇಜಾರಲ್ಲಿ ಜ್ಯೂಸ್ ಗ್ಲಾಸ್ ಹಾಗೆ ಇರ್ತಾಳೆ. ಲಕ್ಷ್ಮಿ ಅವರಿಗೆ ರಾಧಾ ಸಾನು ಹಾಗೆ ಹೇಳಿದ್ದು ಸ್ವಲ್ಪನೂ ಇಷ್ಟ ಆಗಲ್ಲ. ರಾಧಾ ಏನು ಅಂತ ಮಾತಾಡ್ತಿದ್ಯಾ? ನಾನೇ ಸಾನು ಹತ್ರ ಜ್ಯೂಸ್ ಕುಡಿಯೋಕೆ ಹೇಳಿದ್ದು, ಮನೆಯವರು ಕಾಫಿ ಕೂಡ ಮಾಡಿದ್ದೀವಿ, ಇನ್ನೇನು ತೊಗೊಂಡು ಬರ್ತಾ ಇದ್ದೋ. ಅದಕ್ಕೆ ನೀವೇ ಯಾಕಷ್ಟು ಕೋಪ ಮಾಡ್ಕೊಳ್ತಿದ್ದೀರಾ? ನಾನೇನು ತಪ್ಪು ಹೇಳಿಲ್ಲ, ಇರೋದನ್ನೇ ತಾನೇ ಹೇಳ್ತಿರೋದು.
ಲಕ್ಷ್ಮಿಯವರು ಇನ್ನು ಏನು ಹೇಳಬೇಕು, ಸಾನು ಅವರನ್ನು ತಡೆದು ಅಮ್ಮ ಬೇಡ ಆಂಟಿ ಇವಾಗೇನು ನಿಮ್ಮ ಕಾಫಿ ಬೇಕಲ್ವಾ, ನಾನು ಮಾಡ್ತೀನಿ ಅಂತ ಕಾಫಿ ಮಾಡೋಕ್ಕೆ ಶುರು ಮಾಡ್ತಾಳೆ. ಸಾನು ಬೇಗ ಕಾಫಿ ಮಾಡಿ ಕಾಫಿ ಕಪ್ಪನ್ನು ರಾಧಾ ಅವರಿಗೆ ಕೊಡ್ತಾಳೆ. ಆಂಟಿ ತೊಗೊಳ್ಳಿ, ನೀವು ಹೇಳಿದ ಕಾಫಿ ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ರಾಧಾ ಅವರು ಮೂತಿ ತಿರುವಿ ಕಾಫಿ ಕಪ್ ತೊಗೊಂಡು ಬಂದು ಸಿಪ್ ಕುಡಿತಾರೆ. ಕಾಫಿ ಸೂಪರ್ ಆಗಿರುತ್ತೆ, ಆದರೂ ಅವರು ಕಾಫಿ ಏನು ಪರವಾಗಿಲ್ಲ ಅಷ್ಟೇ ಅಂತ ಮೂತಿ ತಿರುಗ್ತಾರೆ. ಪವಿತ್ರ, ರಾಧಾ ನಮ್ಗೆ ಗೊತ್ತು ಕಾಫಿ ಚೆನ್ನಾಗಿದೆ ಅಂತ, ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀಯಾ? ಇವಾಗ ರಾಧಾ ಪರಿಸ್ಥಿತಿ ಸಿಕ್ಬಿದ್ದ ಕಳ್ಳನ ಹಾಗೆ ಆಗುತ್ತೆ. ಆದರೂ ಅವ್ರ ಜಂಬ ಬಿಡದೆ ಅದಕ್ಕೆ ಕಾಫಿ ಮಾಡಿದ್ರೆ ಆಗಿಲ್ಲ, ಇವತ್ತಿನ ತಿಂಡಿ ಕೂಡ ಮಾಡಬೇಕು. ಆಂಟಿ ನಾನು ತಿಂಡಿ ಮಾಡ್ತೀನಿ, ನೀವು ಕಾಫಿ ಕುಡೀರಿ. ಸಾನು ಲಕ್ಷ್ಮಿಯವ್ರ ಕಡೆ ನೋಡಿ, ಅಮ್ಮ ಮನೆಯವರೆಲ್ರಿಗೂ ಕೊಡ್ತೀರಾ ಪ್ಲೀಸ್ ಅಂತ ಮುಖ ಸಣ್ಣದು ಮಾಡ್ತಾಳೆ. ಸಾನು ಅದಕ್ಕೆ ಯಾಕೆ ಪ್ಲೀಸ್ ಕೊಡು, ನಾನು ಕೊಡ್ತೀನಿ ಅಂತ ಅವಳ ಕೈಯಿಂದ ತೊಗೊಂಡು ಹೋಗ್ತಾರೆ. ಪವ್ಯಮ್ಮ, ನೀವು ನಾನು ಕೇಳಿದ ಐಟಮ್ ಕೊಡಿ ಅಂತ ಫ್ರಿಜ್ಜಲ್ಲಿದ್ದ ತನಗೆ ಬೇಕಾದ ತರಕಾರಿ ತೊಗೊಂಡು ಕಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ರಾಧಾ ಅವರಲ್ಲೇ ಇದು ಸಾನು ಮಾಡೋ ಅಡುಗೆ ನೋಡ್ತಿರ್ತಾರೆ. ಸಾನು ನೀಟಾಗೆಲ್ಲ ತರಕಾರಿ ಕಟ್ ಮಾಡಿ ತರಕಾರಿ ಸಾಗೋಗಿ ರೆಡಿ ಮಾಡ್ತಾಳೆ. ನಂತರ ಪೂರಿಗೆ ಹಿಟ್ಟು ಕಲಿಸಿಡ್ತಾಳೆ. ತರಕಾರಿ ಸಾಗು ಆಗ್ತಾಯಿದ್ದ ಹಾಗೆ ವೆಜಿಟೇಬಲ್ ಪಲಾವ್ ರೆಡಿ ಮಾಡ್ತಾಳೆ. ಪಲಾವ್ ಆಗೋ ತನಕ ಮೊಸರು ರಾಯ್ತ ರೆಡಿ ಮಾಡ್ತಾಳೆ. ಪಲಾವ್ ರೆಡಿ ಆದಮೇಲೆ ಪೂರಿ ಮಾಡೋಕ್ಕೆ ಶುರು ಮಾಡ್ತಾಳೆ. ಸಾನು ಇದಿಷ್ಟು ಮಾಡೋದನ್ನೇ ರಾಧಾ ಕಣ್ಣು ಬಿಟ್ಟು ಹಾಗೆ ನೋಡ್ತಿರ್ತಾಳೆ. ಸಾನು ಯಾರು ಸಹಾಯ ಕೇಳದೆ ಒಬ್ಬಳೇ ಇದಿಷ್ಟು ಮಾಡ್ತಾಳೆ. ರಾಧಾ ಹಾಗೆ ನೋಡ್ತಾ ಇರೋದು ನೋಡಿ ಪವಿತ್ರ ಅವರ ಹತ್ರ ಬಂದು, ರಾಧಾ ಯಾಕಾಗಿ ನೋಡ್ತಾ ಇದೆಯಾ, ನೀನು ಅಂದ್ಕೊಂಡಿರಲಿಲ್ಲ ಅಲ್ವಾ ಸಾನು ಅಡುಗೆ ಮಾಡ್ತಾಳೆ ಅಂತ. ನಮ್ಮ ಸಾನುಗೆ ಚೆನ್ನಾಗಿ ಅಡುಗೆ ಬರುತ್ತೆ ಅಂತ ಅವ್ರು ನಗ್ತಾರೆ. ರಾಧಾ ಅವ್ರ ನಗು ನೋಡಿ ಅವಮಾನ ಆಗುತ್ತೆ. ಅವ್ರು ಏನು ಹೇಳಿದೆ ಸುಮ್ಮನೆ ಅಲ್ಲಿಂದ ಹೋಗ್ತಾರೆ. ಸಾನು ತಿಂಡಿ ಎಲ್ಲ ರೆಡಿ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕಿ ಪವಿತ್ರ ಕಡೆ ನೋಡ್ತಾಳೆ. ಪವಿತ್ರ, ಅಮ್ಮ ತಿಂಡಿ ರೆಡಿ ಇದೆ, ಇದನ್ನು ಟೇಬಲ್ ಮೇಲೆ ಇಡಿ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ ಆಯಿತಾ? ಸರಿ ಸಾನು, ನೀನು ಹೋಗಿ ರೆಡಿ ಆಗಬಾ, ನಾನೆಲ್ಲ ಎತ್ತಿರ್ತೀನಿ. ಸಾನು ತಿಂಡಿ ರೆಡಿ ಮಾಡಿ ತನ್ನ ರೂಮಿಗೆ ಬರ್ತಾಳೆ. ಸಾನು ತನ್ನ ಹೇರ್ ಸೆಟ್ ಮಾಡ್ತಾ ಇರಬೇಕಾದ್ರೆ ರಾಮ್ ರೂಮ್ಗೆ ಬರ್ತಾನೆ. ಕಂದ ಮುಗಿತಾ ತಿಂಡಿ ರೆಡಿ ಮಾಡಿ ಅಂತ ಕಬೋರ್ಡಿಂದ ಟವೆಲ್ ತಗೊಳ್ತಾ ಕೇಳ್ತಾನೆ. ಹ್ಞೂ ರಾಮ್, ತಿಂಡಿ ರೆಡಿ ಇದೆ, ನೀವು ಬೇಗ ರೆಡಿಯಾಗಿ. ರಾಮ್ ಸರಿ ಅಂತ ತಲೆ ಆಡಿಸಿ ಬಾತ್ರೂಮ್ಗೆ ಹೋಗ್ತಾನೆ. ಸಾನು ರೆಡಿ ಆಗ್ತಾ ಇರಬೇಕಾದ್ರೆ ಅವಳ ಮೊಬೈಲ್ ರಿಂಗ್ ಆಗುತ್ತೆ. ಯಾರು ಅಂತ ನೋಡಿದ್ರೆ ಅಂಜು ಕಾಲ್ ಮಾಡಿರ್ತಾಳೆ. ಹಲೋ ಅಂಜು, ಏನು ಬೆಳಿಗ್ಗೆ ಕಾಲ್ ಮಾಡಿದ್ಯಾ, ಏನು ವಿಷಯ? ಏನು ಸಾನು ಬ್ಯುಸಿ ಇದೆಯಾ? ಇಲ್ಲ ಹಾಗೇನಿಲ್ಲ, ಹೇಳು ಏನು ವಿಷಯ? ಸಾನು, ಸಂಜೆ ನೀನು ಫ್ರೀ ಇದೆಯಾ? ನನಗೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ನೀನು ಬಂದಿದ್ದರೆ ಚೆನ್ನಾಗಿರೋದು. ನಾವು ಹೊರಗಡೆ ಹೋಗದೆ ತುಂಬ ಟೈಮ್ ಆಗಿದೆ. ಸಾನುಗೆ ಕೂಡ ಅವಳ ಜೊತೆ ಹೊರಗಡೆ ಹೋಗ್ಬೇಕನ್ಸುತ್ತೆ, ಆದರೆ ರಾಮ್ ಏನು ಹೇಳ್ತಾನೆ ಅಂತ ಯೋಚನೆ ಮಾಡ್ತಾಳೆ. ಸಾನು ಏನು ಹೇಳದೇ ಇರೋದು ನೋಡಿ, ಸಾನು ಕೇಳಿಸ್ತಿದ್ಯಾ ನಾನು ಹೇಳಿದ್ದು ಅಂತ ಮತ್ತೊಮ್ಮೆ ಕೇಳ್ತಾಳೆ. ಸಾನು ಎಚ್ಚೆತ್ತು, ಹ್ಞೂ ಅಂಜು ಕೇಳ್ತಿದೆ, ನಾನು ರಾಮ್ ಹತ್ರ ಮಾತಾಡಿ ನಿನ್ಗೆ ಹೇಳ್ತೀನಿ, ಓಕೆ? ರಾಮ್ ಮೊದಲೇ ಹೇಳಿದ್ದಾರೆ ಇಲ್ಲೂ ಒಬ್ಬಳೆ ಹೋಗಬೇಡ ಅಂತ. ಸರಿ ಸಾನು, ನೀನು ರಾಮ್ ಸರ್ ಹತ್ರ ಕೇಳಿ ನನಗೆ ಹೇಳು. ಸರಿ ಅಂಜು ಅಂತ ಫೋನ್ ಇಡ್ತಾಳೆ. ರಾಮ್ ಅಷ್ಟರಲ್ಲಿ ಸ್ನಾನ ಮಾಡಿಬಂದು ರೆಡಿ ಆಗ್ತಾ ಇರ್ತಾನೆ. ಸಾನು ಫೋನ್ ಇಟ್ಟು ರಾಮ್ ರೆಡಿ ಆಗ್ತಾ ಇರೋದು ನೋಡಿ ಅವನ ಹತ್ರ ಬರ್ತಾಳೆ. ರಾಮ್, ಸಾನು ಏನೋ ಕೇಳೋಕೆ ಬಂದು ಸುಮ್ಮನೆ ಆಗಿದ್ದು ನೋಡಿ. ಹೇಳಿ ಮಿಸ್ಸಸ್. ರಾಮ್, ಏನೋ ಕೇಳೋಕೆ ಬಂದು ಸುಮ್ಮನೆ ಆಗಿದ್ದೀರಾ? ಸಾನು ರಾಮ್ ಮಾತು ಕೇಳಿ ಕಣ್ಣರಳಿಸಿ, ರಾಮ್ ನಿಮ್ಗೆ ಹೇಗೆ ತಿಳಿತು ನಾನು ನಿಮ್ಮ ಹತ್ರ ಏನೋ ಹೇಳೋಕೆ ಬಂದೆ ಅಂತ? ರಾಮ್ ಸಾನು ನಡು ಬೆಳೆಸಿ ತನಗೆ ಒತ್ಕೊಂಡು ನಿಲ್ತಾನೆ. ಅದು ಹಾಗೆ ಕಂದ, ನಿನ್ನ ಈ ಕಣ್ಣು ನೋಡಿದ್ರೆ ನನಗೆಲ್ಲ ಗೊತ್ತಾಗುತ್ತೆ ಅಂತ ಅವಳ ಮುಂಗುರುಳ ಸರಿಸ್ತಾನೆ. ಇವಾಗ ಹೇಳು ಏನು ವಿಷಯ? ಸಾನು ರಾಮ್ ಕೊರಳ ಸುತ್ತ ತನ್ನ ಕೈಗಳ ಆರ ಹಾಕಿ, ಅದು ರಾಮ್, ಅಂಜು ಕಾಲ್ ಮಾಡಿದ್ಲು ಸಂಜೆ ಶಾಪಿಂಗ್ ಹೋಗೋಣ ಅಂತ. ಅವಳನ್ನೇ ಕಣ್ಣು ಸಂಕುಚಿಸಿ ನೋಡಿ, ಅದಕ್ಕೆ ಏನು ಕಂದ, ನಾನು ಅವಳ ಜೊತೆ ಹೋಗಿ ಬರ್ತೀನಿ ರಾಮ್. ಸರಿ ಹೋಗ್ಬಾ, ಅದನ್ನು ನನ್ನ ಹತ್ರ ಕೇಳೋ ಅಗತ್ಯ ಏನಿಲ್ಲ. ಸಾನುಗೆ ರಾಮ್ ಮಾತು ಕೇಳಿ ಖುಷಿ ಆಗುತ್ತೆ. ಅವಳ ಖುಷಿಯಿಂದ ಥ್ಯಾಂಕ್ಸ್ ರಾಮ್ ಅಂತ ಅವನನ್ನು ತಪ್ಕೊಳ್ತಾಳೆ. ರಾಮ್ ಕೂಡ ಅವಳನ್ನು ತಪ್ಕೊಂಡು, ಆದರೆ ಸೆಕ್ಯೂರಿಟಿ ಜೊತೆ ಹೋಗ್ಬಾ, ಅವನು ಹಾಗೆ ಹೇಳಿದ ಕೇಳಿ ಸಾನು ಅವನಿಂದ ದೂರ ಸರಿತಾಳೆ. ಸಾನು ಮುಖದಲ್ಲಿ ಸಪ್ಪೆ ಮಾಡಿಕೊಂಡು, ರಾಮ್ ಸೆಕ್ಯೂರಿಟಿ ಯಾಕೆ, ನಾವೇ ಹೋಗಿ ಬರ್ತೀವಿ. ನೋ ಸಾನು, ನಾನು ನಿನ್ನ ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಡೇವಿಡ್ ಬರ್ತಾನೆ, ಅವನ ಜೊತೆ ಹೋಗೋದಾದರೆ ಅಷ್ಟೇ ಹೋಗು, ಇಲ್ಲ ಅಂದರೆ ಬೇಡ ಅಂತ ಖಡಕ್ ಹಾಕಿ ಹೇಳ್ತಾನೆ. ಸಾನು ಮತ್ತೆ ಏನು ಹೇಳಿದೆ, ಆಯಿತು ಸರಿ ಅಂತ ತಲೆ ಆಡಿಸ್ತಾಳೆ.
ಸಾನು ಬೇಜಾರಲ್ಲಿರೋದು ನೋಡಿ ಕಂದ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಾನು ನಿನಗೆ ರಿಸ್ಟ್ ಹಾಕಲ್ಲ ಆಯಿತಾ. ನಿನಗೆ ತೊಂದರೆ ಮಾಡ್ತಾ ಇರೋದು ಯಾರು ಅಂತ ಕಂಡು ಹಿಡಿದ ಮೇಲೆ ನೀನು ಫ್ರೀ ಆಯಿತಾ. ಅಲ್ಲಿ ತನಕ ನನಗೋಸ್ಕರ ಇದನ್ನು ಅಡ್ಜಸ್ಟ್ ಮಾಡ್ಕೊ. ಸಾನು ರಾಮ್ ಅಷ್ಟು ಹೇಳಿದ್ದು ಕೇಳಿ ಸರಿ ರಾಮ್ ಆಯಿತು, ನೀವು ಹೇಳಿದಾಗೆ ಕೇಳ್ತೀನಿ. ದ್ಯಾಟ್ಸ್ ಲೈಕ್ ಅ ಗುಡ್ ಗರ್ಲ್ ಅಂತ ಅವಳು ಕೆನ್ನೆ ಹಿಂಡಿ ಬಾ ಲೇಟ್ ಆಯಿತು ಅಂತ ಇಬ್ಬರು ಕೆಳಗಡೆ ಹೋಗ್ತಾರೆ. ಮನೆಯವರೆಲ್ಲ ಡೈನಿಂಗ್ ಟೇಬಲ್ ಬಳಿ ಸೇರಿರ್ತಾರೆ. ಅಮ್ಮ ಬೇಗ ತಿಂಡಿ ಕೊಡಿ, ಆಫೀಸ್ ಲೇಟ್ ಆಗ್ತಾ ಇದೆ. ರಾಜೇಶ್ ನಗ್ತಾ, ಏನೋ ಮಗನೇ ಯಾವಾಗಲೂ ಲೇಟಾಗಿ ಆಫೀಸ್ಗೆ ಹೋಗ್ತಾ ಇದೆ, ಇವತ್ತೇನು ಬೇಗ. ಸಂಕೇತ್ ನಗ್ತಾ, ಮಾವ ನೀವು ತಿಳ್ಕೊತಾರೆ ಏನಿಲ್ಲ, ನೀವು ಆಫೀಸ್ಗೆ ಹೋಗೋಕ್ಕೆ ಅರ್ಜೆಂಟ್ ಮಾಡ್ತಾ ಇಲ್ಲ, ಇವತ್ತು ಸಾನು ತಿಂಡಿ ಮಾಡಿರೋದಕ್ಕೆ, ಅದಕ್ಕೆ. ಅವನ ಮಾತು ಕೇಳಿ ಮನೆಯವರೆಲ್ಲ ನಗ್ತಿರ್ತಾರೆ. ಅಷ್ಟರಲ್ಲಿ ರಾಧಾ ಮತ್ತು ಧನ್ಯ ಬರ್ತಾರೆ. ಏನೆಲ್ಲ ನಗ್ತಿದ್ದೀರಾ, ನಮಗೂ ಹೇಳಿ ನಾವು ನಗ್ತೀವಿ. ಅವ್ರ ಮಾತಿಗೆ ಭರತ್, ಅತ್ತೆ ನೀವು ನಗೋ ವಿಷಯ ಅಲ್ಲ ಬಿಡಿ. ರಾಧಾ ಅವನ ಮಾತಿಗೆ ಕೋಪದಲ್ಲಿ, ಏನು ನಿನ್ನ ಮಾತಿನ ಅರ್ಥ, ನಮಗೆ ನಗೋಕ್ಕೆ ಬರಲ್ವಾ. ವಿಶ್ವನಾಥ್ ಅವರು ಗಂಭೀರವಾಗಿ, ಎಲ್ಲ ಸುಮ್ಮನೆ ತಿಂಡಿ ತಿನ್ನಿ, ಲಕ್ಷ್ಮಿ ನೀವು ಬಡಿಸಿ ಅಂತ ಹೇಳ್ತಾರೆ. ಲಕ್ಷ್ಮಿ ಮತ್ತು ಪವಿತ್ರ ಎಲ್ರಿಗೂ ತಿಂಡಿ ಬಡಿಸ್ತಾರೆ. ರಾಧಾ, ತಿಂಡಿ ನೋಡಿ ಏನೋ ಮಜಾನು, ತಿಂಡಿ ತಿನ್ಬೋದಾ, ಏನೂ ಆಗಲ್ಲ ಅಲ್ವಾ. ಸಾನುಗೆ ಅವ್ರ ಮಾತು ಕೇಳಿ ಬೇಜಾರಾಗುತ್ತೆ. ಅವಳು ಸಪ್ಪೆ ಮುಖದ ಮಾಡ್ತಾಳೆ. ಲಕ್ಷ್ಮಿ, ರಾಧಾ ತಿಂಡಿ ಚೆನ್ನಾಗಿದೆ, ನೀನು ತಿಂದು ಹೇಳು. ತಾನ್ಯಾ ಪುರಿ ನೋಡಿ, ಬೆಳಿಗ್ಗೆ ಬೆಳಿಗ್ಗೆ ಆಯಿಲ್ ಫುಡ್ ನನಗೆ ಬೇಡ. ಡಾಕ್ಟರ್ ಅಂತೀಯ, ಬೆಳಿಗ್ಗೆ ಆಯಿಲ್ ಫುಡ್ ತಿನ್ನಬಾರ್ದು ಅಂತ ನಿನಗೆ ಗೊತ್ತಿಲ್ವಾ. ಸಾನು ಅವಳ ಮಾತಿಗೆ ಸಮಾಧಾನದಲ್ಲಿ, ನಾನೊಬ್ಳು ಡಾಕ್ಟರ್ ಅಂತ ತೋರಿಸೋಕ್ಕೆ ಸರ್ಟಿಫಿಕೇಟ್ ಇದೆ, ಕೊಡಲ ನಿಮಗೆ. ನನಗೆ ಯಾವ ಫುಡ್ ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂತ ಚೆನ್ನಾಗಿ ಗೊತ್ತಿದೆ. ಇದು ಮನೇಲಿ ಫ್ರೆಶ್ ಆಯಿಲಲ್ಲಿ ಮಾಡಿರೋ ತಿಂಡಿ, ಅಪರೂಪಕ್ಕೆ ತಿಂದರೆ ಏನಾಗಲ್ಲ. ನಿಮಗೆ ಅಷ್ಟು ಇಷ್ಟ ಆಗಿಲ್ಲ ಅಂದರೆ ಹೇಳಿ, ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ಅದನ್ನು ತಿನ್ನಿ, ಆದರೆ ಸುಮ್ಮನೆ ತಿನ್ನೋ ಆಹಾರಕ್ಕೆ ಅವಮಾನ ಮಾಡಬೇಡ. ತಾನ್ಯಾಗಳು ಮಾತು ಕೇಳಿ ಕೋಪ ಬರುತ್ತೆ. ನೀನು ಹೇಳಿದ್ದು ನಾನು ಕೇಳಬೇಕಾ, ನೀನು ಮಾಡಿದ್ದು ನಾನು ತಿನ್ನಬೇಕಾ, ನನಗೇನು ಬೇಕು ಅದನ್ನು ನೀನು ಮಾಡಬೇಕು, ನನಗಿವಾಗ ಸಲಾಡ್ ಬೇಕು, ಹೋಗಿ ಮಾಡ್ಕೊಂಡು ಬಾ ಅಂತ ದಿಮಾಕಲ್ಲಿ ಹೇಳ್ತಾಳೆ. ರಾಮ್ ಕೋಪದಿಂದ, ತಾನ್ಯಾ ನೀನು ನಾಲಿಗೆ ಹಿಡಿತದಲ್ಲಿದ್ದರೆ ಒಳ್ಳೆಯದು, ಅವಳು ಕೆಲಸದವಳಲ್ಲ, ಈ ರಾಮ್ ಹೆಂಡತಿ ಅನ್ನೋದು ನೆನಪಲ್ಲಿರಲಿ ಅಂತ ಗುಡುಕ್ತಾನೆ. ರಾಧಾ, ರಾಮ್ ಇವಾಗ ಏನಾಯಿತು ಅಂತ ನೀನು ನನ್ನ ಮಗಳಿಗೆ ಜೋರು ಮಾಡ್ತಿದ್ಯಾ. ರಾಮ್ ಕೋಪದಲ್ಲತ್ತೆ, ನಾನು ನಿಮ್ಮ ಮಗಳಿಗೆ ಸುಮ್ಮನೆ ಬೈಯೋಕೆ ನನಗೇನು ಕೆಲಸ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ. ಕಂದ ಏನು ಮನೇಲಿ ಖಾಲಿ ಇರಲ್ಲ, ಅವಳಿಗೆ ಇವಳು ಹೇಳೋಕ್ಕೆ. ಕಂದ ಹಾಸ್ಪಿಟಲ್ಗೆ ಹೋಗಬೇಕು ಅಷ್ಟಕ್ಕೂ, ನನ್ನ ಕಂದನಿಗೆ ಆರ್ಡರ್ ಮಾಡೋಕ್ಕೆ ಇವಳು ಯಾರು ಅಂತ. ತಾನೇ ಕೋಪದಲ್ಲಿ, ರಾಮ್ ನಾನು ಯಾರು ಅಂದರೆ ಈ ಮನೆ ಮೊಮ್ಮಗಳು ಅಂತ ಗತ್ತಲ್ಲಿ ಹೇಳ್ತಾಳೆ. ರಾಮ್ ವ್ಯಂಗ್ಯವಾಗಿ ನಗ್ತಾ, ಮಿಸ್ ತಾನ್ಯಾ ನಿಮ್ಮ ಪೂರ್ತಿ ನೇಮ್ ಏನು. ರಾಮ್, ನಿನಗೆ ನನ್ನ ಹೆಸರು ಗೊತ್ತಿಲ್ವಾ. ತಾನ್ಯಾ, ಶ್ರೀನಿವಾಸ್ ಪಾಟೀಲ್. ನೀನು ಶ್ರೀನಿವಾಸ್ ಪಾಟೀಲ್ ಅಷ್ಟೇ, ಆದರೆ ನನ್ನ ಕಂದ ಈ ರಾಮ್ ಚಕ್ರವರ್ತಿ ಹೆಂಡತಿ, ಅಂದರೆ ಈ ಇಡೀ ಚಕ್ರವರ್ತಿ ಸಾಮ್ರಾಜ್ಯದ ದೊರೆಯ ಹೆಂಡತಿ. ಅವಳು ಪೂರ್ತಿ ಹೆಸರು ಸಾನ್ವಿ ರಾಮ್ ಚಕ್ರವರ್ತಿ. ಅಣ್ಣ ನೋಡು ನಿನ್ನ ಮಗ ಹೇಗೆ ಮಾತಾಡ್ತಿದ್ದಾನೆ. ನನಗೆ ನನ್ನ ಮಗಳಿಗೆ ಈ ಮನೇಲಿ ಯಾವುದೇ ಬೆಲೆ ಇಲ್ಲ, ನೀವೆಲ್ಲ ಅವರ ಪರ ಇದ್ದೀರಾ ಅಲ್ವಾ. ರಮೇಶ್ ರಾಧಾ ಕಡೆ ನೋಡಿ, ರಾಧಾ ರಾಮ್ ಹೇಳಿದ್ದು ತಪ್ಪೇನಿಲ್ಲ, ನನ್ನ ಸೊಸೆ ಸಾಮಾನ್ಯ ಅಲ್ಲ, ಅವಳು ತಿಳಿತಾ. ನಿನ್ನ ಮಗಳಿಗೆ ಒಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡೋದು ಹೇಳು ಮೊದಲು. ರಾಧಾ ಕೋಪದಲ್ಲಿ, ಸರಿ ಬಿಡಿ, ನಿಮ್ಮ ಸೊಸೆ ಮಾಡಿರೋ ತಿಂಡಿ ನೀವೇ ತಿನ್ನಿ, ನಾನು ನನ್ನ ಮಗಳು ಉಪವಾಸ ಇರ್ತೀವಿ ಅಂತ ಅಲ್ಲಿಂದ ಎದ್ದು ಹೋಗ್ತಾರೆ. ಸಾನು ಅವರು ಹಾಗೆ ಎದ್ದು ಹೋಗಿದ್ದು ನೋಡಿ, ರಾಮ್ ನೀವು ಹಾಗೆ ಮಾತಾಡಬಾರ್ದಾಗಿತ್ತು ನೋಡಿ, ಆಂಟಿ ಕೋಪ ಮಾಡಿಕೊಂಡು ತಿಂಡಿ ತಿನ್ನದೆ ಹೋದರು. ಜಾನಕಿ ಅವರು ಅಸಮಾಧಾನದಿಂದ, ಸಾನು ಮಾಡೋದು ಮಾಡಿ ಇವಾಗ ಏನು ಮಾಡೇ ಇಲ್ಲ ಅನ್ನೋ ಥರ ಮಾತಾಡ್ತಿದೀಯಾ. ಸಾನು ಅಜ್ಜಿ ಮಾತು ಕೇಳಿ ಆಘಾತದಲ್ಲಿ, ಅಜ್ಜಿ ಏನು ಹೇಳ್ತಿದ್ದೀರಾ, ನಾನೇನು ಮಾಡಿದೆ ಅಂತ ಕೇಳ್ತಾ ಇದೀಯಾ. ತಿಂಡಿ ಮಾಡೋಕ್ಕೆ ಮೊದಲು ಏನು ತಿಂಡಿ ಮಾಡಬೇಕು ಅಂತ ಕೇಳಬೇಕು ಅಂತ ಗೊತ್ತಾಗಲ್ವ ನಿಮಗೆ. ಅಜ್ಜಿ ಅದು ಭರತ್ ನೆನೆ ಪುರಿ ಮಾಡಿ ಅಂತ ಹೇಳಿದ, ಅದಕ್ಕೆ ಅಂತ ಕಣ್ಣು ತುಂಬಿಕೊಂಡು ಹೇಳ್ತಾಳೆ. ಅವನು ಹೇಳ್ದ ಅಂತ ನೀನು ಅದೇ ತಿಂಡಿ ಮಾಡೋದು. ಧಾನ್ಯ ಕೇಳಿದ್ಲಲ್ವಾ ತನಗೆ ಸಲಾಡ್ ಬೇಕು ಅಂತ, ನಿನಗೆ ಮಾಡೋಕ್ಕೆ ಏನಾಗಿತ್ತು. ಇವಾಗ ನೋಡು ನನ್ನ ಮೊಮ್ಮಗಳು ಉಪವಾಸ ಹೋದ್ಲು, ನೀನೇ ತಿನ್ನು ನೀನು ಮಾಡಿರೋ ತಿಂಡಿ ಅಂತ ಅಸಮಾಧಾನ ಹೊರ ಹಾಕ್ತಾರೆ. ಸಾನಿಗೆ ಅವ್ರ ಮಾತು ಕೇಳಿ ಬರುತ್ತೆ. ಸಾನು ಕಣ್ಣು ತುಂಬ್ಕೊಂಡು ಅವ್ರನ್ನೇ ನೋಡ್ತಿರ್ತಾಳೆ. ರಾಮ್ ಸಾನು ಕಣ್ಣೀರು ಕಂಡು ಹೋಗ್ತಾಳೆ ಅಜ್ಜಿ ಕಡೆ ನೋಡ್ತಾ, ಅಜ್ಜಿ ನೀವು ಈ ಥರ ಹೇಳ್ತಾ ಇದ್ದೀರಾ, ಕಂದ ಏನು ಮಾಡಿದ್ರು ಅಂತ ನೀವು ಅವಳಿಗೆ ಜೋರು ಮಾಡಿದ್ದು. ರಾಮ್ ನೀನು ನಿನ್ನ ಹೆಂಡತಿ ವಹಿಸ್ಕೊಂಡು ಮಾತಾಡಬೇಡ. ಬಂದ ಸ್ವಲ್ಪ ದಿನದಲ್ಲೇ ಮನೆಯವ್ರ ಮಧ್ಯೆ ಜಗಳ ತಂದಿಟ್ಟಿದ್ದಾಳೆ ಅಂತ ಮೂಗು ಮುರಿತಾರೆ. ರಮೇಶ್ ಅವರು ಕೋಪದಿಂದ ಅಮ್ಮ ಅಂತ ಕಿರಿಚ್ತಾರೆ. ಅಮ್ಮ ಏನಂತ ಹೇಳ್ತಿದ್ಯಾ, ಸಾನು ಏನವರನ್ನ ಉಪವಾಸ ಇರಿ ಅಂತ ಹೇಳಿಲ್ಲ. ಅವಳು ಆಲ್ರೆಡಿ 2 ಥರ ತಿಂಡಿ ಮಾಡಿದ್ದಾಳಲ್ವ, ಮತ್ತೇನು ನಿಮ್ಮ ಮಗಳದು ಕಿರಿಕಿರಿ.
ನೀವು ಹೇಳಿದ ಥರ ಸಾನು ಮನೆಯವ್ರ ಮಧ್ಯೆ ಜಗಳ ತಂದಿಲ್ಲ. ನಿಮ್ಮ ಮಗಳು ಬಂದ ತಕ್ಷಣ ನಿಮ್ಮ ಬುದ್ಧಿ ಚೇಂಜ್ ಆಗಿದ್ದು. ಸಾನು ಈ ಮನೆಯವ್ರ ಜೊತೆ ಹೊಂದ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದಾಳೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅಮ್ಮ ಮಗಳು ಅನ್ನೋ ಮಮಕಾರ ಪ್ರೀತಿ ಇರಬೇಕು ನಿಜ, ಆದರೆ ಅವರು ತಪ್ಪು ಮಾಡಿದಾಗಲೂ ಅವರನ್ನು ವಹಿಸ್ಕೊಂಡು ಮಾತನಾಡಬಾರ್ದು. ಜಾನಕಿ ಅವರು ರಮೇಶ್ ಮಾತನ್ನು ಅರ್ಥ ಮಾಡ್ಕೊಳ್ತೆ ಸಾನು ಕಡೆ ನೋಡಿ, ಇವಾಗ ಸಮಾಧಾನ ಆಗಿರ್ಬೇಕಲ್ವ ನಿನಗೆ? ತಾಯಿ ಮಗನ ಮಧ್ಯೆ ಜಗಳ ತಂದೆ ನೀನು. ಲಕ್ಷ್ಮಿ ಇವಾಗಲೇ ಅರ್ಥ ಮಾಡ್ಕೊಂಬಂದೆ. ರಾಮನ ಕೂಡ ನಿನ್ನಿಂದ ದೂರ ಮಾಡ್ತಾಳೆ ಇವಳು ಅಂತ ಹೇಳಿ ಕೋಪದಲ್ಲಿಂದ ಅಲ್ಲಿಂದ ಎದ್ದು ಹೋಗ್ತಾರೆ.